ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಆಲೂಗೆಡ್ಡೆ ಮಸಾಲಾನ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಸ್ಕೂಲ್ ರೀಓಪನ್ ಆಗಿದೆ ಅಲ್ವಾ, ಅದೇ ಹಳೆ ಬೋರಿಂಗ್ ಡಿಶಸ್ ನ ಹಾಕೊಟ್ರೆ ಟಿಫನ್ ಬಾಕ್ಸ್ ಗೆ ಖಾಲಿನೇ ಮಾಡಲ್ಲ, ಹಾಗೆ ತರ್ತಾರೆ. ಸೊ ನಾನ್ ಇವತ್ತು ಮಾಡುವಂತ ಅಡಿಗೆ ಸೂಪರ್ ಟೇಸ್ಟಿ ಆಗಿ ಬರ್ಬೇಕು ಅಂತ ಒಂದು ಎಕ್ಸ್ಟ್ರಾರ್ಡಿನರಿ ಇಂಗ್ರೀಡಿಯೆಂಟ್ ನ ಹಾಕಿ ಮಾಡ್ತಾ ಇದ್ದೀನಿ. ಇದರಿಂದ ಮಕ್ಕಳು ಸೂಪರ್ ಹ್ಯಾಪಿ ಆಗ್ತಾರೆ. ಸೊ ಹೇಗ್ ಮಾಡೋದು ನೋಡೋಣ ಬನ್ನಿ. ಮೊದಲು 1-2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಒಂದು ಬೌಲ್ಗೆ ಹಾಕೊಂಡು ಇದಕ್ಕೆ ಬಿಸಿ ಬಿಸಿ ನೀರ್ನ ಹಾಕಿ ಒಂದ್ ಅರ್ಧ ಗಂಟೆ ಬಿಡಬೇಕು. ಒಂದ್ ಅರ್ಧ ಗಂಟೆ ಆದ್ಮೇಲೆ ಪೂರ್ತಿ ನೀರೆಲ್ಲ ಸೋರಿಸ್ಬಿಟ್ಟು ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಒಂದ್ ಕಡಾಯಿನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊತಾ ಇದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1 ಸ್ಪೂನ್ ಸಾಸಿವೆನ ಹಾಕೊಂಡು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ನೆನ್ಸಿಟ್ಟಿರೋ ಅಂತ ಕಡಲೆಬೇಳೆನ ನೀರೆಲ್ಲ ಸೋರಿಸ್ಬಿಟ್ಟು ಹಾಕೋಬೇಕು. ಇನಿಷಿಯಲಿ ಸ್ವಲ್ಪ ಕಚ್ಕೊಂಡಂಗ ಆಗುತ್ತೆ, ಬಟ್ ಹುರಿತಾನೆ ಇರಿ. ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಎಲ್ಲ ಈ ತರ ಚೇಂಜ್ ಆಗ್ಬೇಕು. ಇವಾಗ ಇದಕ್ಕೆ ಒಂದ್ ಚಿಟಿಕೆ ಅಷ್ಟು ಹಿಂಗನ್ನ ಹಾಕೋತಾ ಇದೀನಿ. ಕಡಲೆಬೇಳೆ ಮತ್ತೆ ಆಲೂಗೆಡ್ಡೆ ಹಾಕೋದ್ರಿಂದ ಸ್ವಲ್ಪ ಹಿಂಗ ಬಿದ್ರೆ ವಾಯು ಆಗಲ್ಲ ಅಂತಷ್ಟೇ. ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ. ಈ ತರ ಹುರಿದ್ಮೇಲೆ ಶುಂಠಿ ಹಾಕೋತಾ ಇದೀನಿ. 1 ಇಂಚಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕೊಳ್ಳಿ. ಇದನ್ನು ಅಷ್ಟೇ ಒಂದ್ ಅರ್ಧ ನಿಮಿಷ ಈ ತರ ಹುರ್ಕೋಬೇಕು. ಈ ರೀತಿ ಚೆನ್ನಾಗಿ ಘಮ ಅನ್ನೋವರೆಗೂ ಹುರ್ಕೊಂಡ್ಮೇಲೆ ಇದಕ್ಕೆ 2-3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತೆ ಕರಿಬೇವು ಅಷ್ಟೇ ಖಾರ ಎಲ್ಲ ಬಿಡೋವರೆಗೂ ಈ ತರ ಹುರ್ಕೋಬೇಕು. ಹುರಿದ್ಮೇಲೆ ಈರುಳ್ಳಿ ಹಾಕೊಳ್ಳಿ. 2 ಈರುಳ್ಳಿ ತೆಳುವಾಗಿ ಕಟ್ ಮಾಡ್ಕೊಂಡಿದೀನಿ. ಈ ತರ ತೆಳುವಾಗೆ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನುವಾಗ. ಇದನ್ನ ತುಂಬಾ ಹೊತ್ತು ಹುರಿಬಾರ್ದು ಈರುಳ್ಳಿನ. ಜಸ್ಟ್ ಇದು ಟ್ರಾನ್ಸ್ಪರೆಂಟ್ ಆಗಿ ಸ್ವಲ್ಪ ಪಿಂಕಿಶ್ ಕಲರ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಫಸ್ಟ್ ಉರಿನ ಮೀಡಿಯಂ ಇಟ್ಕೊಂಡು ಒಂದ್ ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು 1 ನಿಮಿಷ ಅಥವಾ 1.5 ನಿಮಿಷ ಬಿಡಿ. 1.5 ನಿಮಿಷ ಆದ್ಮೇಲೆ ಈ ತರ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕಲರ್ ಬರ್ಬೇಕು, ಸ್ವಲ್ಪ ಸಾಫ್ಟ್ ಆಗ್ಬೇಕಷ್ಟೇನೆ, ಕೆಂಪಗಾಗ್ಬಾರ್ದು. ಇದ್ರ ಟೇಸ್ಟೇ ಚೇಂಜ್ ಆಗೋಗುತ್ತೆ. ಈ ತರನೇ ಹುರ್ಕೊಳ್ಳಿ. ಇದಾದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು. 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಹಾಗೆ ಆಲೂಗೆಡ್ಡೆ ಮಸಾಲಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ಉಪ್ಪನ್ನ ಹಾಕಿ ಉಪ್ಪು ಅರಿಶಿನ 2 ಈರುಳ್ಳಿ ಜೊತೆ ಹೊಂದ್ಕೋಬೇಕು. ಸ್ವಲ್ಪ 1 ನಿಮಿಷ ಈ ತರ ಮಿಕ್ಸ್ ಮಾಡ್ಬಿಟ್ಟು ಆಲೂಗೆಡ್ಡೆನ ಸೇರಿಸ್ಕೊತಾ ಇದೀನಿ. 3 ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ. ಇದನ್ನ ಡ್ರೈ ಕೂಡ ಮಾಡ್ಕೋಬಹುದು, ನೀರೇನು ಹಾಕೊಳ್ದಂಗೆ ಡ್ರೈ ಕೂಡ ಮಾಡ್ಕೋಬಹುದು. ದೋಸೆಗೆಲ್ಲ ಮಾಡ್ಕೊಂತೀವಲ್ಲ ಆತರ. ಬಟ್ ಕೆಲವೊಂದು ಹೋಟೆಲ್ಗಳಲ್ಲಿ ಈ ತರ ನಾನಿವತ್ ಮಾಡೋ ರೀತಿ ಕೂಡ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ನೋಡಿ. 1 ಬೌಲ್ ಅಷ್ಟು ನೀರ್ನ ಹಾಕೋಬೇಕು. ಇದು ಪೂರಿ ಜೊತೆಗಾಗ್ಬೋದು, ಸೆಟ್ ದೋಸೆಗಾಗ್ಬೋದು, ರವೆ ದೋಸೆ ಮತ್ತೆ ಇಡ್ಲಿ, ತಟ್ಟೆ ಇಡ್ಲಿಗೆಲ್ಲ ಕೊಡ್ತಾರೆ, ಚೆನ್ನಾಗಿರುತ್ತೆ. ಈ ನೀರ್ನ ಹಾಕಿ ಸ್ವಲ್ಪ 1 ನಿಮಿಷ ಹಾಗೆ ಸಿಮ್ ನಲ್ಲಿ ಬಿಡಿ. 1 ನಿಮಿಷ ಆದ್ಮೇಲೆ ಈ ರೆಸಿಪಿನ ಸೂಪರ್ ಟೇಸ್ಟಿಯಾಗಿ ಮಾಡ್ಲಿಕ್ಕೆ ನಾನು ಇವತ್ತು ಮ್ಯಾಗಿ ಮಸಾಲಾ ಮ್ಯಾಜಿಕ್ ನ ಬಳಸ್ತಾ ಇದ್ದೀನಿ. ಯಾಕಂದ್ರೆ ಇದರಲ್ಲಿ 10 ಮಸಾಲಾ ಪದಾರ್ಥಗಳನ್ನ ಹದವಾಗಿ ಹುರಿದು ಪುಡಿ ಮಾಡಿದ್ದಾರೆ. ಇದರಿಂದ ನಾವು ದಿನನಿತ್ಯ ಮಾಡುವಂತ ಅಡುಗೆ ಕೂಡ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ನಾವು ದಿನ ದಾಲ್ ಮಾಡ್ತೀವಿ, ಪಲ್ಯ, ಸಬ್ಜಿಗಳು, ಕರಿಗಳೆಲ್ಲ ಮಾಡ್ತೀವಲ್ಲ, ಅದಕ್ಕೆ ನೀವು ಹಾಕಿ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ ಟೇಸ್ಟ್. ಜಸ್ಟ್ ನಾವು ಗ್ಯಾಸ್ ಆಫ್ ಮಾಡೋಕ್ಕಿಂತ 2-3 ನಿಮಿಷ ಮುಂಚೆ ಹಾಕ್ಬಿಟ್ಟು ಸಿಮ್ ನಲ್ಲಿ ಬಿಟ್ಟು ಗ್ಯಾಸ್ ನ ಆಫ್ ಮಾಡಿದ್ರಾಯ್ತು. ಘಮ ಅನ್ನುತ್ತೆ ಮನೆಯೆಲ್ಲ. ಈ ಮ್ಯಾಗಿ ಮಸಾಲಾ ಮ್ಯಾಜಿಕ್ ನ ಹಾಕಿ ಯಾವುದೇ ರೆಸಿಪಿ ಮಾಡ್ಲಿ ನನ್ನ ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಆಲೂಗೆಡ್ಡೆ ಮಸಾಲಾನ ನೀವು ಪೂರಿ ಮತ್ತೆ ಸೆಟ್ ದೋಸೆ, ರವಾ ಇಡ್ಲಿ, ತಟ್ಟೆ ಇಡ್ಲಿಗೆಲ್ಲ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ ಟೇಸ್ಟ್. ಖಂಡಿತ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.